ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು. ಈಗ 11ನೇ ಬಾರಿ ಇನ್ನೊಂದ್ಸರಿ ಹೇಳ್ಬೇಕಷ್ಟೆ. 10 ಆಗೋಗ್ಬಿಟ್ಟಿದೆ. ಅವರು ಭಾಳಷ್ಟು ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ನಾನು ರಾಜಕೀಯ ನಿವೃತ್ತಿ ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾನೆ ಇದ್ದಾರೆ. ತಿರ್ಗಾ ಆಮೇಲೆ ಬಂದರು ಕಾಂಗ್ರೆಸ್ ಅವರೆಲ್ಲ ಬಂದು ನನ್ನ ಕಾಲು ಹಿಡ್ಕೊಂಡ್ರು, ಅದಕ್ಕೋಸ್ಕರ ಮತ್ತೆ ನಾನು ಸ್ಪರ್ಧೆ ಮಾಡ್ತೀನಿ BJP ವಿರುದ್ಧ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಿಲ್ಲಲ್ಲ ಅಂದ್ರೆ ಅವ್ರ ಮಕ್ಕಳು ನಿಲ್ತಾವ್ರಲ್ಲ, ಭ್ರಷ್ಟಾಚಾರ ಆಗ್ತಾ ಇದ್ದಾರೆ, ಅವ್ರ ಮಕ್ಳು ಹೆಂಗೆ ನಿಲ್ಬೇಕು, ಅವ್ರ ಕುಟುಂಬದವ್ರು ಯಾಕೆ ನಿಲ್ಬೇಕು ಅವಾಗ? ಅಲ್ಲ, ಅವ್ರದ್ದೇ ಹೇಳ್ತಾ ಇರೋದು, ಅವ್ರಿಗೆ ಕೇಳ್ತಾ ಇರೋದು. ಇಷ್ಟೆಲ್ಲ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಇದ್ಮೇಲೆ ಅವ್ರ ಕುಟುಂಬದವರು ಯಾರು ನಿಲ್ಬಾರ್ದು. ಇವೆಲ್ಲ ನಾಟಕ ಅಷ್ಟೇ, ಸುಮ್ಮನೆ ಕಾಂಗ್ರೆಸ್ಗೆ ಬೆದರಿಕೆ ಹಾಕಕ್ಕೆ. ಕಾಂಗ್ರೆಸ್ಗೆ ಬೆದರಿ ನನ್ನೇನ ಬಿಟ್ಟರೆ ನೀವು ಬೋರ್ಡ್ ಇಲ್ದಂಗೆ ಹೊಟ್ಟೋತೀರ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ. ನನ್ನೇನ ಬಿಟ್ಟರೆ ಅಂತೇಳಿ ಈಗೊಂದು ನಾಟಕ ಶುರು ಮಾಡವ್ರೆ. ಎಲ್ಲ ಹೋಗಿ ಕೇಳ್ಕಂತಾರೆ, ಇಲ್ಲ ನಾನು ಅವಾಗ ಯಾರೋ ಇದ್ರ ಮೇಲೆ ಹೇಳ್ಬಿಟ್ಟೆ, ನಾನು ಮಾತು ತಪ್ಪಿದ್ದೀನಿ, ಮಾತು ಸರಿ ಮಾಡ್ಕೊಂತೀನಿ ಅಂತ ಮಾಡ್ತಾರೆ ಅಷ್ಟೇ. ಈ ಸಿದ್ದರಾಮಯ್ಯನವ್ರ ಇದು ಕಾಮನ್ ಆಗಿ ಅವರು 16 ಬಾರಿ ಹೇಳಿದ್ದಾರೆ ರಿಟೈರ್ಡ್ ಅಂತ. ರಿಟೈರ್ಡ್ ಅಂತ ಹೇಳಿದ್ರೆ ಗ್ಯಾರಂಟಿ ನಿಂತ್ಕೊಂತಾರೆ ಅಂತ ಅರ್ಥ. ಅವರು ನಿಂತ್ಕೊಂತೀನಿ ಅಂದರೆ, ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಅಂದರೆ ಅವ್ರು ನಿಲ್ಲಲ್ಲ ಅಂದರೆ ಗ್ಯಾರಂಟಿ ನಿಲ್ತಾರೆ. ನೋಡಿ, ಕೋಳಿ ಕೂಗಿಲ್ಲ ಅಂದರೆ ಸೂರ್ಯ ಹುಟ್ಟಲ್ಲ ಅನ್ನೋ ಕಾಲ ಅಲ್ಲ ಇದು. ಯಾರು ಇರಲಿ ಯಾರು ಹೋಗ್ದಾಗಲಿ ರಾಜಕಾರಣ ನಡೀತತೆ. ಅಧಿಕಾರ ತಿರುಗೋ ಚಕ್ರ ಇದು. ರಾಜಕಾರಣ ಅನ್ನೋದು ತಿರುಗುವಂಥ ಚಕ್ರ ಇದು. ಇವರಲ್ಲ ಅಂದರೆ ಇನ್ನೊಬ್ಬರು ಬಂದೇ ಬರ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಭಾಳಷ್ಟು ಜನ ಲೀಡರ್ಗಳು ಬಂದು ಹೋಗ್ತಾರೆ, ಯಾರು ಪರ್ಮನೆಂಟ್ ಅಲ್ಲ. ಕಾಲಚಕ್ರ ತಿರುಗ್ತಾನೆ ಇರ್ತದೆ. ಅದರಿಂದ ಯಾರು ಇರಲಿ ಯಾರು ಇಲ್ದ ಹೋಗ್ಲಿ, ರಾಜಕಾರಣ ಇರ್ತತೆ, ಸರ್ಕಾರ ಇರ್ತತೆ, ಜನ ಓಟ್ ಹಾಕುವಂಥ ಪ್ರಜಾಪ್ರಭುತ್ವ ಡೆಮಾಕ್ರಸಿ ನಮ್ಮ ದೇಶದಲ್ಲಿ ಇದ್ದೇ ಇರ್ತತೆ, ನಮ್ಮ ರಾಜ್ಯದಲ್ಲೂ ಇರ್ತದೆ. ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು. ಈಗ 11ನೇ ಬಾರಿ ಇನ್ನೊಂದ್ಸರಿ ಹೇಳ್ಬೇಕಷ್ಟೆ. 10 ಆಗೋಗ್ಬಿಟ್ಟಿದೆ. ಅವರು ಭಾಳಷ್ಟು ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ನಾನು ರಾಜಕೀಯ ನಿವೃತ್ತಿ ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾನೆ ಇದ್ದಾರೆ. ತಿರ್ಗಾ ಆಮೇಲೆ ಬಂದರು ಕಾಂಗ್ರೆಸ್ ಅವರೆಲ್ಲ ಬಂದು ನನ್ನ ಕಾಲು ಹಿಡ್ಕೊಂಡ್ರು, ಅದಕ್ಕೋಸ್ಕರ ಮತ್ತೆ ನಾನು ಸ್ಪರ್ಧೆ ಮಾಡ್ತೀನಿ BJP ವಿರುದ್ಧ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಿಲ್ಲಲ್ಲ ಅಂದ್ರೆ ಅವ್ರ ಮಕ್ಕಳು ನಿಲ್ತಾವ್ರಲ್ಲ, ಭ್ರಷ್ಟಾಚಾರ ಆಗ್ತಾ ಇದ್ದಾರೆ, ಅವ್ರ ಮಕ್ಳು ಹೆಂಗೆ ನಿಲ್ಬೇಕು, ಅವ್ರ ಕುಟುಂಬದವ್ರು ಯಾಕೆ ನಿಲ್ಬೇಕು ಅವಾಗ? ಅಲ್ಲ, ಅವ್ರದ್ದೇ ಹೇಳ್ತಾ ಇರೋದು, ಅವ್ರಿಗೆ ಕೇಳ್ತಾ ಇರೋದು. ಇಷ್ಟೆಲ್ಲ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಇದ್ಮೇಲೆ ಅವ್ರ ಕುಟುಂಬದವ್ರು ಯಾರು ನಿಲ್ಬಾರ್ದು. ಇವೆಲ್ಲ ನಾಟಕ ಅಷ್ಟೇ, ಸುಮ್ಮನೆ ಕಾಂಗ್ರೆಸ್ಗೆ ಬೆದರಿಕೆ ಹಾಕಕ್ಕೆ. ಕಾಂಗ್ರೆಸ್ಗೆ ಬೆದರಿ ನನ್ನೇನ ಬಿಟ್ಟರೆ ನೀವು ಬೋರ್ಡ್ ಇಲ್ದಂಗೆ ಹೊಟ್ಟೋತೀರ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ. ನನ್ನೇನ ಬಿಟ್ಟರೆ ಅಂತೇಳಿ ಈಗೊಂದು ನಾಟಕ ಶುರು ಮಾಡವ್ರೆ. ಎಲ್ಲ ಹೋಗಿ ಕೇಳ್ಕಂತಾರೆ, ಇಲ್ಲ ನಾನು ಅವಾಗ ಯಾರೋ ಇದ್ರ ಮೇಲೆ ಹೇಳ್ಬಿಟ್ಟೆ, ನಾನು ಮಾತು ತಪ್ಪಿದ್ದೀನಿ, ಮಾತು ಸರಿ ಮಾಡ್ಕೊಂತೀನಿ ಅಂತ ಮಾಡ್ತಾರೆ ಅಷ್ಟೇ. ಈ ಸಿದ್ದರಾಮಯ್ಯನವ್ರ ಇದು ಕಾಮನ್ ಆಗಿ ಅವರು 16 ಬಾರಿ ಹೇಳಿದ್ದಾರೆ ರಿಟೈರ್ಡ್ ಅಂತ. ರಿಟೈರ್ಡ್ ಅಂತ ಹೇಳಿದ್ರೆ ಗ್ಯಾರಂಟಿ ನಿಂತ್ಕೊಂತಾರೆ ಅಂತ ಅರ್ಥ.